ಸ್ಟಾರ್ಟ್. ಸರ್ ನಮಸ್ತೆ. ನಾವೀಗ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಬಿದರಳ್ಳಿ ಗ್ರಾಮದಲ್ಲಿದ್ದೇವೆ. ನಾವು ಪ್ರೋ ಆಗ್ರೋಬಯೋಟಿಕ್ ಕಂಪ್ನಿಯಿಂದ ಬರ್ತಾ ಇದ್ದೀವಿ. ಈ ಒಂದು ಗ್ರಾಮಕ್ಕೆ ನಾವು ಭೇಟಿ ನೀಡಿದಾಗ ಈಗ ಒಂದು ತಿಂಗಳ ಕೆಳಗಡೆ ಈ ಗ್ರಾಮಕ್ಕೆ ಭೇಟಿ ನೀಡಿದ್ವಿ. ನಮ್ಮ ಪ್ರೋ ಆಗ್ರೋಬಯೋಟಿಕ್ನ ಡಾಕ್ಟರ್ ಬೂಮ್ ಮತ್ತು ಪ್ರೋ ಬೂಸ್ಟರು ಮತ್ತು H98 ಇದನ್ನು ಗೊಬ್ಬರನ ಕೊಡೋಕ್ಕೆ ಬಳಸೋಕ್ಕೆ ಇದು ಮಾಡೋಕ್ಕೆ ಬಂದಿದ್ವಿ. ಆಗ ಪ್ರವೀಣ್ ನಮ್ಮ ಅಂತ ಒಬ್ಬ ರೈತರು ಬಾಳೆ ಮತ್ತು ಅಡಿಕೆ ಹಾಕಿದ್ರು. ಅವರ ಬಾಳೆಗೆ ನಾವು ಈ ಒಂದು ನಮ್ಮ ಉತ್ಪನ್ನಗಳಾದ ಡಾಕ್ಟರ್ ಬೂಮ್ ಮತ್ತು ಪ್ರೋ ಬೂಸ್ಟರ್ ಮತ್ತು H98 ಇವನ್ನ ಕೊಟ್ಟಿದ್ವಿ. ಅದರ ರಿಸಲ್ಟ್ ಏನು ಬಂದಿದೆ ಅಂತೇಳಿ ನಾವು ರೈತರ ಬಾಯಿಂದನೇ ನೇರವಾಗಿ ಕೇಳೋಣ ಅಂತೇಳಿ ಬಂದಿದ್ದೀವಿ. ಸರ್ ನಮಸ್ತೆ. ಈ ಒಂದು ಪ್ರೋ ಆಗ್ರೋಬಯೋಟಿಕ್ನ ಡಾಕ್ಟರ್ ಬೂಮ್ ಮತ್ತು ಬೂಸ್ಟರ್ ಪ್ರೋ ಬೂಸ್ಟರ್ ಮತ್ತು H98 ಇದನ್ನು ಕೊಟ್ಟಿದ್ದೀವಲ್ಲ, ಇದರ ಫಲಿತಾಂಶ ಯಾವ ರೀತಿ ಇದೆ ಅಂತೇಳಿ ದಯವಿಟ್ಟು ನಮಗೆ ಹೇಳಬೇಕಾಗಿ ವಿನಂತಿ ಸರ್. ನಮಸ್ಕಾರ ಸಿದ್ದೇಶ್ ಅವರೇ. ನಮ್ಮದು ಟೋಟಲ್ ಇದು 2 ಎಕರೆ ಜಮೀನು ಇರೋ ಸರ್. ಇದರಲ್ಲಿ ಅಡಿಕೆ ಹಾಕಿದ್ದೀವಿ. 1000 ಗಿಡ ಕುತ್ಕೊಂಡಿದ್ದಾವೆ. ಇದರಲ್ಲಿ ನಾವು ಬಾಳೆ ಹಾಕಬೇಕು ಅಂತ ನಿರ್ಧಾರ ಮಾಡಿ ನವಂಬರ್ ತಿಂಗಳಲ್ಲಿ ಬಾಳೆ ಹಾಕಿದ್ದೀವಿ ಸರ್. ಆದರೆ ನವಂಬರ್ ತಿಂಗಳಲ್ಲಿ ಬಾಳೆ ಹಾಕೋದಲ್ಲ, ಕಾರಣಾಂತರಗಳಿಂದ ಆ ಟೈಮಲ್ಲಿ ಬಾಳೆ ಹಾಕಿದ್ವಿ. ಕರೆಕ್ಟಾಗಿ ಬರಲಿಲ್ಲ ಸರ್ ಅದು ಬಾಳೆ. ಅದು ತುಂಬ ವೀಕಾಗಿ ಬೆಳವಣಿಗೆನೇ ಇರಲಿಲ್ಲ. ಸುಮ್ಮನೆ ಪಕ್ಕದಾಗೆ ಪಪ್ಪಾಯಿ ಹಾಕಿದ್ವಿ. ಪಪ್ಪಾಯಿನೂ ಹಾಕಿದ್ವಿ. ವೈರಸ್ ನಿಮಗೆ ಅಟ್ಯಾಕ್ ಆಗಿತ್ತು ಅಂತ ಕೇಳ್ಪಟ್ವಿ ನಾವು. ಅದು ಒಂದು ಕಾರಣ. ಆಮೇಲೆ ನಾವು ಬಂದಾಗ ನಿಮ್ಮದು ಏನು ಬಾಳೆ ಗಿಡ ಏನಿತ್ತು ಅಷ್ಟು ಬ್ಲ್ಯಾಕ್ ಸಿಗೋಟಗ ಅಂತೇಳಿ ಸಿಗೋಟಗ ರೋಗದ ಇದಾಗಿತ್ತು, ಬಿಸಿಲಿಗೆ ಇದಾಗಿತ್ತು. ಹಂಗಾಗಿ ನೀವು ಅದನ್ನ ನಮ್ಮ ಇದನ್ನ ಆ ಟೈಮಲ್ಲಿ ಸಿದ್ದೇಶ್ ಅವರು ನಮಗೆ ಇದು ಬಂದು ಹೊಲ ಫೋಟೋ ನೋಡಿ ಇದನ್ನ ಡಾಕ್ಟರ್ ಬೂಮ್ ಮತ್ತು H98 ಗ್ರ್ಯಾನ್ಯುಯಲ್ಸು ಇದನ್ನೆಲ್ಲ ಹಾಕಿರಿ, ಚೆನ್ನಾಗಿ ಬರುತ್ತೆ, ಒಳ್ಳೆ ರಿಸಲ್ಟ್ ಇದೆ, ನೀರು ಚೆನ್ನಾಗಿ ಕೊಡ್ರಿ ಅಂತೇಳಿ ಇದು ಮಾಡಿದ್ರು. ನಾವು ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ವಿ. ಅರ್ಧ ಎಕರೆ ಹಾಕಿದ್ವಿ. ನಮಗೆ ಪೂರ್ತಿ ನಂಬಿಕೆ ಇರಲಿಲ್ಲ. ಅವ್ರು ನಂಬಿ ಒಂದು ಅರ್ಧ ಎಕರೆ 1 ಎಕರೆ ಹಾಕಿದ್ವಿ. 2 ಎಕರೆ ಇರೋದು ನಮ್ಮದು. ಅದರಲ್ಲಿ 1 ಎಕರೆಗೆ 5 ಚೀಲ ಡಾಕ್ಟರ್ ಬೂಮು, ಅದ್ರ ಜೊತೆಗೆ H98 ಮತ್ತು ಪ್ರೋ ಬೂಸ್ಟರ್ ಇದನ್ನ ಹಾಕಿದ್ವಿ. ಅದು ಏನು ಹಾಕಿದ್ವಲ್ಲ, ಚೆನ್ನಾಗಿ ರಿಸಲ್ಟ್ ಬಂತು. ಒಂದು 15 ದಿವಸಕ್ಕೆ ಅದು ರಿಸಲ್ಟ್ ಗೊತ್ತಾಯ್ತು ಸರ್. ಎಲೆಗಳೆಲ್ಲ ಅಗಲಾಗೋದು, ರೋಗ ಎಲ್ಲ ಇದಾಗೋದು, ಬುಡ ದಪ್ಪಾಗೋದು, ಈ ಥರ ಎಲ್ಲ ಆಯಿತು. ಇದನ್ನ ನೋಡಿ ಮತ್ತೆ 5 ಚೀಲ ತಂದು ಮತ್ತೆ ಅದೇ ಪ್ರೊಸೆಸ್ H98 ಗ್ರ್ಯಾನ್ಯೂಲ್ ಇವೆಲ್ಲ ಹಾಕಿದ್ವಿ. ಹಾಕಿ ಒಳ್ಳೆ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ನ ನೀವು ಇಲ್ಲೇ ನೋಡ್ಬೋದು, ಹೊಲದಲ್ಲಿ, ತೋಟದಲ್ಲಿ ನೋಡಿ ಸರ್. ಸರ್ ಹಾಗೇನೆ ಸರ್. ಇನ್ನೊಂದು ಏನಾಯಿತು ಅಂದರೆ, ಪ್ರವೀಣ್ ಅವರು ಇದನ್ನು ಒಪ್ಕೊಂಡ್ರು, ಅವ್ರ ತಂದೆಯವರು ದೊಡ್ಡಲಿಂಗಪ್ಪ ಅಂತೇಳಿ ಅವರು ಸಹ ಒಪ್ಪಲಿಲ್ಲ. ಆದರೂ ನಾವೇನಂದ್ವಿ, ಇಲ್ಲ ನಮ್ಮ ನಂಬಿಕೆ ಮೇಲೆ ಹಾಕ್ರಿ ಅಂತ ಹೇಳಿದ್ವಿ. ಅವ್ರ ಮಾತನ್ನು ತಾವು ಕೇಳ್ಬೇಕು ಸರ್. ಮೊದಲೆಲ್ಲ ಬರೀ ಅಡಿಕೆ ಜಾಸ್ತಿ ಬೆಳೆತು. ಇದು ಬಾಳೆ ಅಡಿಕೆಗಂತ ಎತ್ತರ ಬರಬೇಕಾಯ್ತು, ಬಾಳೆನೇ ಬರಲೇ ಇಲ್ಲ. ರೋಗ ಬಿದ್ದು ಬ್ಲ್ಯಾಕ್ ಎಲ್ಲ ಆಗಿ ಓಟು ಎಲೆ ಎಲ್ಲ ಕೆಳಗಡೆ ನೆಲ ನೋಡೋಕೆ ಹಚ್ಕೊಂಡು, ಬಿಡ್ರಿ ಇದೆಲ್ಲ ಎಲ್ಲರೂ ಹೇಳಿ ಕೇಳಿ ಪೋಸ್ಟರ್ದು ಸಾಕಾಗಿ ಹೋಗ್ಬಿಡತ್ತೆ, ಹಾಗೆ ಹೀಗೆ ಅಂತ ಬೇಡ ಅಂತ ಭಾರಿ ಇದು ಮಾಡಿದೆ. ಆದರೆ ಇಲ್ಲ, ನೋಡೋಣ, ಅದ್ರ ಜವಾಬ್ದಾರಿ ನಮ್ದು ಇರ್ತಿ, ನೀವು ಹಾಕ್ರಿ ಹಂಗೆ ಹಿಂಗೆ ಅಂತಂದರೆ ಪ್ರೋತ್ಸಾಹ ಮಾಡಿದರು. ಕೊಟ್ವಿ. ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಬಂದಿದೆ. ಏನೋ ಒಂಥರ ಸಂತೋಷ ಆಗೈತೆ. ಏನೋ ನಾಳೆ ಹಾಕಿದ ದುಡ್ಡಾರ ಬರ್ತತೆ ಅಂತಂದು ಹೇಳಿ ಮನಸ್ಸಿಗೆ ನೆಮ್ಮದಿ ಆಗೈತೆ ನೋಡ್ರಿ. ಈಗ ನೋಡಿ, ಇದು ಒಂದು ಯಾವುದೇ ಒಂದು ಇದಾಗಲಿ, ನಾವು ಒಂದು ಪ್ರಾಡಕ್ಟ್ ಮೇಲೆ ನಂಬಿಕೆ ಇಟ್ಟು ಅದನ್ನು ಯೂಸ್ ಮಾಡಿದಾಗ ಈ ರೀತಿಯಾದ ಒಂದು ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ನಮ್ಮ ಪ್ರವೀಣ್ ಅವರೇ ಸಾಕ್ಷಿ. ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ಬೇಕಾದ್ರೆ ನೋಡ್ರಿ, ಮುಂದಕ್ಕೆ ಹೋಗ್ರಿ. ಆ ಗಿಡ ನೀವು ತೋರಿಸಿ. ನೀನು ಹೇಳಿ ಸರ್. ನಿಮ್ಮ ಮುಂಚೆ ಹೆಂಗೆ ನೀವು ಮುಂದೆ ಬಾ. ಮುಂಚೆ ಯಾವ ರೀತಿ ಇದ್ದು ಸರ್ ಗಿಡಗಳು, ಈ ರೀತಿ ಈಗ ಯಾವ ರೀತಿ ಆಗಿದೆ? ಕೈ ಅನ್ಕಂತ ತೋರ್ಸ್ಕೊಂತ ಹೋಗು. ಎದ್ದೇ ಇರಲಿಲ್ಲ ಸರ್. 2 ಅಡಿಯೇ ಬಂದಿದ್ವು. ಈ ಬುಡ ನೋಡಿ ಸರ್. ಈಗ ಇದು ಈಗ ನೋಡ್ರಿ, ಈಗ ಎಷ್ಟಿದೆ ಗಿಡ ನನ್ನ ಇದಕ್ಕಿದೆ. ರೋಗ ಭೂಮ ಅದೆಲ್ಲ ಹಾಕಿದ್ಮೇಲೆ ಅದು ರೋಗದ ಇದನ್ನ ತೋರಿಸಿ ಎಲೆ ಹಾಕಿದೀವಿ ನೋಡಿ ಸರ್. ಇಲ್ಲಿ ಬರ್ರಿ ಸರ್. ಇಲ್ಲಿ ರೂಮ್ ಇದೆ ನೋಡ್ರಿ. ಇದೇ ಗೊಬ್ಬರ ನೋಡ್ರಿ. ಇದೇ ಗೊಬ್ಬರ ಹಾಕಿದೇವಿ. ಪ್ರತಿಯೊಂದು ಗಿಡಕ್ಕೆ ಹಾಕಿದೀವಿ ಸರ್. ಇಲ್ಲಿ ನೋಡ್ರಿ, ಪ್ರತಿಯೊಂದು ಗಿಡಕ್ಕೆ ಹಿಂಗೆಲ್ಲ ಹಾಕಿವಿ. ಈ ಬುಡ ಎಷ್ಟು ಇದು ರೋಗ ಬಿದ್ದಿದ್ದೆಲ್ಲ ಮೊದಲು ಹೋಗಿರೋದು. ಅದು ಈಗ ಎಲೆ ಹಾಕಿದ ಮೇಲೆ ಈ ತರ ಬಂದಿದೆ ನೋಡ್ರಿ. ಈ ಕಲರ್ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆ ಇದೆ. ಅಡಿಕೆಗೂ ಹಾಕಿದೀವಿ ಸರ್ ನಾವು. ಕೇವಲ 1 ವರ್ಷದ ಗಿಡ ಸರ್. ಇದು ಅಡಿಕೆ ಹಾಕಿ 1 ವರ್ಷ ಆಗಿದೆ ಸರ್. ಇದು ಹಾಕಿದ ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಸರ್ ಅಡಿಕೆ. ಬರ್ರಿ ಸರ್. ಇಲ್ಲಿ ಅದೇ ತೋರಿಸ್ತಾ ಬರ್ರಿ. ನೋಡ್ರಿ, ಇಲ್ಲಿ ಭೂಮಿ ಹಾಕಿರೋದು ಇದಕ್ಕೆ. ಇಲ್ಲಿ ನೋಡ್ರಿ, ಇದೇ ಭೂಮು. ಹೌದ್ರಾ? ಇದೇ ಬೊಮ್ಮ ಅದ
ಇದೆ. ಸಾಕ್ರಾ? ಚೆನ್ನಾಗಿ ಬಂದಿತ್ತು. ಬಂದೊಟ್ಟು ಬರಲ್ಲ ನೋಡಿ